ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಆ್ಯಸ್ ಎಲ್ಲರೂ ನೀವೇನಾದರೂ ಶಾರ್ಟ್ಸಲ್ಲಿ ನೋಡಿದರೆ, ನಾವು ಹೊಸ 2 ಟಾಯ್ ಪೂಡಲ್ಸ್ನ ತೊಗೊಂಡಿದ್ದೀವಿ, ಪಪ್ಪಿಗಳನ್ನ. ಇದಕ್ಕೊಂದು 40 ಡೇಸು, ಇನ್ನೂ ಒಂದಕ್ಕೆ 39 ಡೇಸ್ ಅಷ್ಟೇ. 1-2-3 ಡೇಸ್ ಡಿಫ್ರೆನ್ಸಲ್ಲಿ ಹುಟ್ಟಿರೋರು. ಇಬ್ಬರು ಕೂಡ ಫೀಮೇಲ್ ಪಪ್ಪೀಸ್. ಇವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಫುಡ್ ಬೇಕು. ಆಲ್ಮೋಸ್ಟ್ 6 o'clock ಒಂದ್ಸಲ, ಮಧ್ಯರಾತ್ರಿ 3 ಗಂಟೆಗೆ ಒಂದ್ಸಲ ಎದೊಳ್ತಾರೆ. ನಾನು ಈಗ ಸದ್ಯಕ್ಕೆ ಇವ್ರಿಗೆ ಸೆರ್ಲ್ಯಾಕ್ ಮತ್ತು ರಾಯಲ್ ಕೆನಿನ್ ಪಪ್ಪಿ ಕೊಡ್ತಾಯಿದ್ದೀನಿ. ಮಿನಿ ಸ್ಟಾರ್ಟರ್ ಕೊಡ್ತಾ ಇರೋದು. ಇಬ್ಬರು ಚಿಕ್ಕವರಾಗಿರೋದ್ರಿಂದ ನಾನು ರಾಯಲ್ ಕೆನಿನ ನೆನೆಸ್ಬಿಟ್ಟು ಸೆರ್ಲ್ಯಾಕ್ಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಬ್ರೀಡರ್ಸ್ ಬಂದು ಅದನ್ನು ಪೌಡರ್ ಮಾಡಿ ಕೊಡೋಕೆ ಹೇಳಿದರು, ಬಟ್ ನನ್ನ ಪ್ರಕಾರ ಬೇಗ ಅಕ್ಸೆಪ್ಟೆನ್ಸ್ ತೊಗೊಳ್ಳಿ ಅಂತ ನಾನು ಹಾಗೆ ನೆನೆಸ್ಬಿಟ್ಟು ಕೊಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಮ್ಮ ದೊಡ್ಡ ನಾಯಿ, ಫಸ್ಟ್ ಬೇಬಿ ಶಿಡ್ಸು. ಇವಳ ಹೆಸರು ಸ್ವೀಟಿ ಅಂತ. ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗೋ ಟೈಮು ಸ್ವಲ್ಪ ಅವರು ನೋಡಿದ ತಕ್ಷಣ ಅವಳಿಗೆ ತುಂಬ ಖುಷಿಯಾಗುತ್ತೆ, ಆಟಾಡಬೇಕು ಅಂದ್ಕೊತಾಳೆ. 2 ನಾಯಿಗಳ ಜೊತೆಗೂ ಕೂಡ, ಪೂಡಲ್ಸ್ ಜೊತೆಗೆ. ಅವ್ರಿಗೂ ಹೆಸರಿದೆ, ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್. ಅವಳಿಗೆ ವಾಕಿಗೆ ಕರ್ಕೊಬಂದು ಅವಳು ಯೂರಿನೆಲ್ಲ ಪಾಸ್ ಮಾಡಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕಟ್ಟಾಕಿರ್ತೀನಿ, ಫ್ರೀ ಬಿಡೋದಿಲ್ಲ. ಯಾಕಂದರೆ ಇವರಿಬ್ಬರು ಆಟಾಡ್ತಾ ಇರ್ತಾರಲ್ಲ, ಅದೇ ಟೈಮಲ್ಲಿ ಸ್ವಲ್ಪ ಅವಳು ಅಡ್ಜಸ್ಟ್ ಆಗಬೇಕು ಬೆಳಗ್ಗೆನೆ ಅಂತ ಹೇಳಿ ಕಟ್ಟಾಕಿರ್ತೀನಿ. ಯೂಶ್ವಲಿ ಅವಳು ದೊಡ್ಡ ಬ್ರೀಡು, ಇವಳು ಚಿಕ್ಕ ಬ್ರೀಡ್ಗಳು. ಏನಾದರೂ ಕಚ್ಚೋದು, ಜಗಳ ಆಡೋದು ಮಾಡಿಕೊಂಡ್ರೆ ಅಂತ ಭಯಕ್ಕೋಸ್ಕರ ಅಷ್ಟೇ ವಿನಃ ಇನ್ನೇನು ಪಾರ್ಶಾಲಿಟೀಸ್ ಇಲ್ಲ. ಈಗ ಇಬ್ಬರು ಕೂಡ ಆಟಾಡ್ತಾ ಇದ್ದಾರೆ. ಈ ಲೈಟ್ ಬ್ರೌನ್ ಕಲರ್ ಇರೋದ್ರದ್ದು ಹೆಸರು ಮರ್ಫಿ ಅಂತ. ಫುಲ್ ಡಾರ್ಕ್ ಬ್ರೌನ್ ಕಲರ್ ಇರೋಳ ಹೆಸರು ಬಂದುಬಿಟ್ಟು ಓರಿಯೋ ಅಂತ. ಈಗ ಇವ್ರ ಪಪ್ಪ ಇವ್ರಿಗೆ ಸುಮ್ಮನೆ ಆಟಾಡಿಸ್ತಾ ಇದ್ದಾರೆ. ಬೆಳಗ್ಗೆ ಇವಾಗಲೇ ಎದ್ದು ಬಂದಿದ್ದಾನೆ. ಸೊ ಆಟಾಡ್ತಾ ಇದ್ದಾನೆ. ಕಾರ್ನ ರಿಮೋಟ್ ಕಂಟ್ರೋಲ್ ಅವ್ರು ನಡೆಸ್ತಿದ್ದಾರೆ. ಅವ್ನು ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನು ಅವ್ರ ಅಣ್ಣನೇ ಈ ಥರ ಮಾಡ್ತಾ ಇದ್ದಾನೇನೋ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ನಿಗೆ ಹೊಡೆದ್ಬಿಟ್ಟ. ಅದನ್ನು ಅವ್ನು ರಿವೆಂಜ್ ತೋರ್ಸೋಕ್ಕೆ ಅವ್ನಿಗೆ ವಾಪಸ್ ಹೊಡಿತಿದ್ದಾನೆ. ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಅವ್ರದ್ದು ಕಾಮನ್ನು ಎವ್ರಿಡೇ ಗುಡ್ಸೋದು, ಮನೆ ಒರೆಸೋದು ಮತ್ತು ರೆಗ್ಯುಲರ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಟೀ ಕುಡಿತಾ ಇದ್ದೀನಿ. ದಿನಾನು ಇವಾಗ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡೋದಕ್ಕೋಸ್ಕರ ಎವ್ರಿಡೇ ಮಾಪ್ ಮಾಡ್ಕೋತೀನಿ, ಬಿಕಾಸ್ ಡಾಗ್ಸ್ ಇದೆಯಲ್ವಾ. ಜಿಮ್ಗೆ ಹೋಗ್ತಾ ಇದ್ದೀರಾ ಇವತ್ತು? ಎಷ್ಟೊಂದು ಲಾಂಗ್ ಗ್ಯಾಪ್ ಆಗಿದೆ, 1 ವಾರ ಮೇಲಾಯ್ತು ಅನ್ಸುತ್ತೆ. ಸೊ ನಿಮ್ಮ ಸಪ್ಲಿಮೆಂಟ್ಸ್ ಏನೇನು ತಗೋತೀರಾ ಅನ್ನೋದ್ರ ಬಗ್ಗೆ ಹೇಳೋಣ. ಇದು ಪ್ರೀ ವರ್ಕೌಟ್ ತಗೋತಿದ್ದೀರಲ್ವಾ? ಈ ಪ್ರೀ ವರ್ಕೌಟ್ ರನ್ ಅನ್ನೋದು ಎಕ್ಸ್ಟ್ರೀಮ್ ಪ್ರೀ ವರ್ಕೌಟ್. ವಾಟರ್ ಮೆಲನ್ ಫ್ಲೇವರ್ ಇದು. ಎಷ್ಟು ml ವಾಟರ್ಗೆ ಹಾಕೋದು? 250 ml ಕೋಲ್ಡ್ ವಾಟರ್ಗೆ 1/2 ಸ್ಕೂಪ್. ಅದು ತಗೊಳ್ಳೋದ್ರಿಂದ ಏನು ಯೂಸು? ಬಾಡಿ ಎಷ್ಟೇ ವರ್ಕೌಟ್ ಮಾಡಿದ್ರು ಮಾಡಬೇಕೇ ಅನ್ಸುತ್ತೆ. ಅಂದರೆ ಸ್ಟ್ಯಾಮಿನಾ ಕೊಡುತ್ತೆ. ಇವ್ರು ಎಕ್ಸ್ಟ್ರಾ ಏನು ತಗೊಳ್ಳಲ್ಲ, ಕೆರಿಟಿನು ಮತ್ತೆ ಇದನ್ನು ಪ್ರೀ ವರ್ಕೌಟ್, ಆಮೇಲೆ ಪ್ರೋಟೀನ್ ಇವ್ರು ಬಂದ್ಮೇಲೆ ತೋರಿಸ್ತೀನಿ ಏನು ತಗೋತಾರೆ ಅಂತ. ಸಾಮಾನ್ಯ ತುಂಬಾ ಜನಕ್ಕೆ ಬೇಗ ಬಾಡಿ ಪಂಪ್ ಆಗಲ್ಲ ಅಲ್ವಾ? ಕೆಲವ್ರ ಬಾಡಿ ಹೇಗಪ್ಪ ಅಂದ್ರೆ ಬೇಗ ಪಂಪ್ ಆಗುತ್ತೆ. ಅದ್ರಲ್ಲಿ ನೀವು ಆ ಕ್ಯಾಟಗರಿ. ಮೊದಲೇ ವರ್ಕೌಟ್ ಮಾಡಿರ್ತೀವಲ್ಲ, ಸಲುವಾಗಿ ಒಂದು 4 ದಿವಸ ವಾರಕ್ಕೆ ಮತ್ತೆ ತಿನ್ನಬೇಕು ಬಾಡಿ. ಓಕೆ. ಮಿನರಲ್ ಫ್ಲೇವರ್ ವಾಟರ್ ಮೆಲನ್ ಅಷ್ಟೇ. ನೋಡಿ, ಬೆಳಗ್ಗೆನೆ ಕೋಕೋ ಕೋಲಾ ಬೇಕಂತ ಇವ್ರಿಗೆ. ಒಂದು ತುತ್ತೂರಿ ಬಾಯ್ ಅಂತ ಇವನು, ಯಾವಾಗ್ಲೂ ತುತ್ತೂರಿ ಬಾಯಲ್ಲೇ ಇರುತ್ತೆ. ಆಮೇಲೆ ಇವನಿಗೆ ಪ್ರೀ ವರ್ಕೌಟ್, ಪ್ರೋಟೀನು ಎಲ್ಲ ಇಷ್ಟ. ಬಾಯಲ್ಲಿ ಯಾವಾಗ್ಲೂ ಬೆಟ್ಟಂಗೆ ಇರುತ್ತೆ ತುತ್ತೂರಿ ಬಾಯ್ ಇವನು. ಜಸ್ಟ್ ವಾರ್ಮ್ ಅಪ್ ಇರುತ್ತೆ, ಯಾಕಂದ್ರೆ ವಾರ ಮೇಲೆ ಆಗಿರೋದ್ರಿಂದ. ವರ್ಕೌಟ್ ಮಾಡುವಾಗ ಇವರು ಅಲ್ಲಿ ವರ್ಕೌಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡ್ಬರ್ತಾರೆ, ಅವ್ರ ಜಿಮ್ಮು ಎಲ್ಲಾನು ಕೂಡ. ಬಟ್ ಇವತ್ತು ವಾರ್ಮ್ ಅಪ್ ತೋರಿಸ್ತಾ ಇದೀನಿ. ಲಾಸ್ಟ್ ಅಲ್ಲಿ 1 ಡ್ರಾಪ್ ಆದ್ರೂ ಅವ್ನು ಕೊಡ್ಬೇಕು, ಇಲ್ಲ ಅವ್ನು ಕುಡಿಬೇಕು. ಅದೇ ಅವ್ನ ಕಾನ್ಸೆಪ್ಟ್. ಯಾಕಂದ್ರೆ ಆ ಬಾಟ್ಲ್ ಅವ್ನಿಗೆ ಡಿಫ್ರೆಂಟ್ ಆಗಿ ಅನ್ಸುತ್ತಲ್ಲ, ಅದಕ್ಕೆ ಕುಡಿಲೇಬೇಕು. ಓಕೆ, ಬಾಯ್ 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 ಬಾಯ್. ಅವರು ಫೀಡಿಂಗ್ ಎಲ್ಲ ಆಗಿ ಸ್ವಲ್ಪ ಆಟ ಆಡಾದ್ಮೇಲೆ ಮಲ್ಕೊಂಡ್ಬಿಟ್ಟಿದ್ರು ಇಬ್ಬರು ಕೂಡ.
ಮರ್ಫಿ ಆಮೇಲೆ ಓರಿಯೋ. ನೆಕ್ಸ್ಟ್ ಇವಾಗ ನಾನು ಸ್ವೀಟಿನ ಬಿಟ್ಟಿದ್ದೀನಿ, ಸ್ವಲ್ಪ ಅವರಿಬ್ಬರು 3 ಜನನೂ ಆಟಾಡ್ಕೊಳ್ಳಿ ಅಂತ. ತುಂಬ ಎಂಜಾಯ್ ಮಾಡ್ತಾಳೆ ನಮ್ಮ ಸ್ವೀಟಿ ಅಂತೂ. ಅವಳ ಪ್ರಕಾರ ಅವರಿಬ್ಬರು ಕೂಡ ಅವಳದೇ ಓನ್ ಚೈಲ್ಡ್ ಅಂತ ಅಂದ್ಕೊಂಡಿದ್ದಾಳೆ. ಇಟ್ಸ್ ಗುಡ್ ಆ್ಯಕ್ಚುಲಿ, ಇಬ್ಬರೂ ಈ ಥರ 3 ಜನನೂ ಒಟ್ಟಿಗೆ ಆಟಾಡಿಕೊಂಡು ಅವರು ತಾಯಿ ಮಕ್ಕಳು ಥರ ಇರೋದು ಅಂತ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಚಿಕ್ಕದು ತುಂಬ ಚೂಟಿದೆ, ಅವಳಿಗೆ ಕಚ್ಚಕ್ಕೆ ಹೋಗ್ತಾಯಿದೆ ಈ ಥರ. ನೆಕ್ಸ್ಟ್ ನಾನು ಫಸ್ಟ್ ಬಾತ್ ಕೊಡ್ತಾಯಿದ್ದೀನಿ ಇವತ್ತು ಇಬ್ರಿಗೂ ಕೂಡ, ಮರ್ಫಿ ಮತ್ತು ಓರಿಯೋಗೆ. ನನ್ನ ಅನಿಸಿಕೆ ಪ್ರಕಾರ ಅವ್ರು ಇನ್ನೂ ಸ್ನಾನ ಮಾಡಿಸಿಲ್ಲ ಇವಾಗವರೆಗೂ, ಹುಟ್ಟಾದ್ಮೇಲೆ. ನಾನು ಇವತ್ತು ಫಸ್ಟ್ ಟೈಮು ಇವರಿಬ್ರಿಗೂ ಸ್ನಾನ ಮಾಡಿಸ್ತಾ ಇದ್ದೀನಿ. ನಿಮಗೆ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ಎಷ್ಟೊಂದು ಹಾರ್ಷಾಗಿ ಕಾಣಿಸ್ತಿರ್ಬೋದು, ಬಟ್ ನಾನು ತುಂಬ ಸಾಫ್ಟಾಗೇ ಮಾಡಿಸಿದ್ದೀನಿ. ಇದು ಫಾಸ್ಟ್ ಮಾಡಿರೋದಕ್ಕೆ ನಿಮಗೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ನಾನು ಇವ್ರಿಗೆ ಯೂಸ್ ಮಾಡೋ ಶ್ಯಾಂಪು ಬಂದು ಅಲೋವೆರಾದು ಲಾಂಗ್ ಕೋಟ್ ಶ್ಯಾಂಪು. ಇದು ನಾನು ನಮ್ಮದು ಸ್ವೀಟಿಗೆ ಯೂಸ್ ಮಾಡೋ ಶ್ಯಾಂಪೂನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಇದು ಅಷ್ಟೊಂದೇನು ಲೈಕ್ ಆಗಿಲ್ಲ, ಬಿಕಾಸ್ ಅಷ್ಟು ಸಾಫ್ಟ್ನೆಸ್ಸು ಕೋಟಲ್ಲಿ ಶೈನಿನೆಸ್ ಬರಲ್ಲ. ಸೊ ನಾನು ಗ್ರೂಮರ್ಸ್ ಯೂಸ್ ಮಾಡೋ ಅಂಥ ಹೈಡ್ರಾ ಶ್ಯಾಂಪು ಅಂತ ಒಂದು ಬರುತ್ತೆ, ಅದನ್ನು ಆರ್ಡ್ರ್ ಮಾಡಿದ್ದೀನಿ ಆಲ್ರೆಡಿ ವೆಬ್ಸೈಟಲ್ಲಿ. ಅದು ಇನ್ನೂ ಬರಬೇಕು. ಸೊ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ಅವ್ರಿಗೆ ಒಂದು ಸ್ನಾನ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಬಟ್ ನಮ್ಮ ಶಿಡ್ಸುಗೆ ಮಾಡಿಸಲ್ಲ, ಯಾಕಂದರೆ ಅವಳು ಇವಾಗ ಕ್ಯಾರಿಂಗ್ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಬಿಕಾಸ್ ಮೊನ್ನೆನೇ ಹೀಟಿಗೆ ಬಂದಿದ್ದು, ಕ್ರಾಸಿಂಗ್ ಮಾಡಿಸಿದ್ದೀವಿ, ಅದಕ್ಕೋಸ್ಕರ ಅವಳಿಗೆ ಮಾಡಿಸಲ್ಲ, ಇವರಿಬ್ರಿಗೆ ಮಾಡಿಸ್ತೀವಿ. ಮತ್ತೇನು ವಾರ್ಮ್ ಅಪ್ ಮಾಡಿದ್ರಾ? ಬೇಗ ಬಂದೆ, ಒಂದು ½ ಅನ್ ಅವರ್ ಅಷ್ಟೇ ಅನ್ಸುತ್ತೆ, ಮೇ ಬಿ ½ ಅನ್ ಅವರ್. ಪ್ರೋಟೀನ್ ಇವತ್ತು ಅವ್ರು ಯಾವ್ದು ತೊಗೋತಾರೆ ಅಂತ ತೋರಿಸ್ತೀನಿ ನಾನು. ಫಸ್ಟು ಹೋಗುವಾಗ ಪ್ರೀ ವರ್ಕೌಟ್ ತೊಗೊಂಡಿದ್ರು, ಇವಾಗ ಕೆರಿಟಿನ್ ವಿತ್ ಪ್ರೋಟೀನು. ಇದು ಕೆರಿಟಿನು ಆನ್, ಯಾವುದದು ಕಂಪನಿ? ಕೆರಟಿನ್ ಪೌಡರ್ ಅಂತ ಕಂಪನಿ ಐತೆ. ವರ್ಕೌಟ್ ತೊಗೊಂಡಿದ್ರಲ್ಲ ಅದೇ ಬ್ರ್ಯಾಂಡದು, ರಿಪ್ ಬ್ರ್ಯಾಂಡು, ಐಸೋಲೇಟೆಡ್ 100% ವೇ ಪ್ರೋಟೀನ್. ಇದು ಫಸ್ಟು ಇನ್ನೊಂದು ಪ್ರೋಟೀನ್ ತೊಗೊತಿದ್ರು, ಆನ್ ಅನ್ನೋದು ಐಸೋಲೇಟೆಡ್ ಪ್ರೋಟೀನ್. ಬಿಕಾಸ್ ಅದು ಬಿಗಿನರ್ಸ್ ಅಂದರೆ ಅದು ತೊಗೋಬೇಕು. ಸೊ ಒಂದು ಡಬ್ಬಿ ಫುಲ್ ಖಾಲಿ ಆದಮೇಲೆ ಇವಾಗ ಐಸೋಲೇಟೆಡ್ ಪ್ರೋಟೀನ್ ತೊಗೊತಿದ್ದಾರೆ. ಐಸೋಲೇಟೆಡಲ್ಲಿ ತುಂಬ ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಸಿಗುತ್ತೆ, ಆ್ಯಂಡ್ ನಾರ್ಮಲ್ ವೇ ಪ್ರೋಟೀನಲ್ಲಿ ಕಮ್ಮಿ ಪರ್ಸೆಂಟೇಜ್ ಸಿಗುತ್ತೆ. ಹಂಗಿರುತ್ತೆ ಇದು ಅಷ್ಟೇ, ಚಾಕ್ಲೇಟ್ ಫ್ಲೇವರ್. ಒಂದು ಸ್ಕೂಪ್ಗೆ ಮಿನಿಮಮ್ 27 ಗ್ರಾಮ್ಸ್ ಪ್ರೋಟೀನ್ ಸಿಕ್ಬಿಡುತ್ತೆ. ಮತ್ತು ಫುಡ್ಡಲ್ಲಿ ಹಾಗೆ ಮೇಂಟೈನ್ ಮಾಡಿಕೊಂಡು ತೊಗೋಬೋದು ಅಷ್ಟೇ. ಶೇಕ್ ಮಾಡೋದು, ಕುಡಿಯೋದು, ಆಮೇಲೆ ನಾಷ್ಟ ಮಾಡೋದು. ಸ್ವಲ್ಪ ಪರವಾಗಿಲ್ಲ, ಆದ್ರೆ ಫಸ್ಟ್ ಡೇನೆ ಬೆಟರ್ ಅನಿಸ್ತಿದೆ ಹೋಗೋಕ್ಕೂ ಮುಂಚೆ. ಪಂಪ್ ಇವ್ರದ್ದು ಚೆನ್ನಾಗಾಗುತ್ತೆ, ಬಟ್ ಇವ್ರು ಮೇಂಟೈನ್ ಮಾಡಲ್ಲ, ಅದೇ ಪ್ರಾಬ್ಲಮ್. ಮುಂದೆ ಮಾಡ್ತೀನಿ ಒಂದು ದಿವಸ ಏನಾದರೂ ಮಾಡ್ತೀನಿ ಮುಂದೆ. ರಜಾ ಹಾಕ್ಬಿಟ್ರೆ ಒಂದು ದಿವಸ, ಆಮೇಲೆ ಮತ್ತೆ ಒಂದು ವಾರ ಹೋಗಲ್ಲ. 1 ಡೇ ರಜಾ ಹಾಕಿದ್ರೆ ಹಿಂಗಾಗುತ್ತೆ. ಏನಾದ್ರು ಕೆಲ್ಸಕ್ಕಂತ ರಜಾ ಹಾಕ್ತಾರಲ್ಲ, ಅದಾದ್ಮೇಲೆ ಹೋಗೋದೇ ಇಲ್ಲ. ಇವಾಗ ಶೇಕ್ ಮಾಡಿ ಚೆನ್ನಾಗಿ ಕುಡ್ಕೋತಾರಷ್ಟೇ. ಆಮೇಲೆ ಫುಡ್ ರೋಟಿನ ನಾನು ಇನ್ನೊಂದು ವೀಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಲಾಸ್ಟ್ ಕೊಡ್ತೀನಿ, ಲಾಸ್ಟಲ್ಲಿ ಕೊಡ್ತೀನಿ ಸ್ವಲ್ಪ. ಕುಡಿಯೋಕ್ಕಾದ್ರೂ ಬಿಡ್ರು 1 ನಿಮಿಷ. ಲಾಸ್ಟಲ್ಲಿ ಇದು ಕಂಪಲ್ಸರಿ ನಮ್ಮ ಮನೆಯಲ್ಲಿ ಕೊಡಲೇಬೇಕು. ಇದು ಇಬ್ರು ಅಲೋಡಲ್ಲಿ ನೀನು ಕಿತ್ಕೊಳ್ತಿರೋ ಸಾಕು, ಸ್ವಲ್ಪ ಕೊಡು ಅಷ್ಟೇ ಆಯ್ತು. ಬ್ರೇಕ್ಫಾಸ್ಟಿಗೆ ಇಡ್ಲಿ, ಇದು ನನಗೆ ನನ್ನ 2 ಮಕ್ಕಳಿಗೆ. ಆಮೇಲೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದು ತಿಂತಾರೆ. ತಿನ್ನೋಣ ಮೊಮ್ಮು, ತಿನ್ನೋಣ ತುತ್ತೂರಿ, ತಿನ್ನೋಣ ನೋಡಿ. ಇದು ಬಂದು ನನ್ನ ಪಾರ್ಲರ್ ಸಲೂನ್ ಅಂತ ಹೇಳ್ಬೋದು. ನಮ್ಮ ಬಿಲ್ಡಿಂಗಲ್ಲೇ ಇದೆ ನಮ್ಮದು, ಇದು ಫುಲ್ ಕಾಂಪ್ಲೆಕ್ಸ್. ಇದರಲ್ಲೇ ನಂದು ಪಾರ್ಲರ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮನೇಲೇ ಇದ್ದು ಅಂದರೆ ನನ್ನ ಕರಿಯರ್ ಮೇಲೆ ನಾನು ಫೋಕಸ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ಅದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ 8 ಮಂತ್ಸ್ ಆಗ್ತಾ ಬಂದಿದೆ. ನೀವು ನನ್ನ ಹಳೆ ವಿಡಿಯೋ ಒಂದು ಸ್ವಲ್ಪ ದಿನದ ಕೆಳಗಡೆ ಹಾಕಿದ್ದೆ, ನಾನು ಒಳಗಡೆದು ಟೂರೆಲ್ಲ ಹಾಕಿದ್ದೆ. ಎವ್ರಿಡೇ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ ಓಪನ್ ಮಾಡೋಕ್ಕೆ, ಬಿಕಾಸ್ ತುಂಬ ಭಾರ ಇರುತ್ತೆ ಅದು ಶೆಟ್ಟರ್ ಅಂತ. ನನ್ನ ಹಳೆ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಪಾರ್ಲರ್ ಬಗ್ಗೆ ಆಗಿರ್ಬೋದು, ಫುಲ್ಲು ಟೂರ್ ಕೊಟ್ಟಿದ್ದೀನಿ ಪಾರ್ಲರ್ದು. ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ನನ್ನ ಚಾನಲಲ್ಲಿ ಸಿಕ್ಬಿಡುತ್ತೆ ನಿಮಗೆ. ನನಗಂತೂ ತುಂಬ ಇಷ್ಟ ಇಲ್ಲಿ ನನ್ನ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ನನ್ನ ಕಸ್ಟಮರ್ಸ್ ನನ್ನ ಸರ್ವಿಸಸ್ನ ಇಷ್ಟಪಡೋದಾಗಿರ್ಬೋದು, ಎಲ್ಲನೂ ಕೂಡ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ನನ್ನದು ಫುಲ್ ಹೋಮ್ ಟೂರ್ನ ತೋರಿಸ್ತೀನಿ, ಅಂದರೆ ನಮ್ಮ ಪೂರ್ತಿ ಬಿಲ್ಡಿಂಗ್ ಟೂರ್.
ನಮ್ಮದು ಎಷ್ಟು ಶಾಪ್ಸ್ ಇದೆ, ಎಷ್ಟು ಮನೆ ಇದೆ, ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಇದು ಓನ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಏನೂ ಇರಲಿಲ್ಲ, ಬಟ್ ಇವಾಗ ಇರೋದ್ರಿಂದ ಅದನ್ನು ಹಂಚ್ಕೊಳ್ತೀನಿ. ಮತ್ತು ಇದ್ರದ್ದು ಬ್ಯಾಕ್ ಸ್ಟೋರಿ ಕೂಡ ತುಂಬಾ ಇದೆ, ಅದನ್ನು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬಾಯ್.